ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಾರಿ ನಿಮಗೆ ಖುಷಿಯಾಗೋ ಇನ್ನೂ ಒಂದು ಸುದ್ದಿ ಪಕ್ಕದ ಪಾಕಿಸ್ತಾನದಿಂದ ಬರ್ತಾ ಇದೆ. ಅಲ್ಲಿ ಮತ್ತೆ ದುರಂಧರರು ಸದ್ದು ಮಾಡಿದ್ದಾರೆ. ಈ ಬಾರಿ ಅವರು ಟಾರ್ಗೆಟ್ ಮಾಡ್ಕೊಂಡಿರೋದು ಸಣ್ಣ ಗುರಿಯನ್ನೆಲ್ಲ, ಬದಲಿಗೆ ಲಷ್ಕರ್ ಎ ತೈಬಾದ ಸಹ ಸಂಸ್ಥಾಪಕ ಅಂದ್ರೆ ಜೊತೆಗೆ ಸೇರ್ಕೊಂಡೆ ಆ ಉಗ್ರ ಸಂಘಟನೆಯನ್ನು ಕಟ್ಟಿ ಅದರ ಲಾಭವನ್ನು ಕೂಡ ಜೊತೆಗೆ ಅನುಭವಿಸ್ತಾ ಇದ್ದ ಮೋಸ್ಟ್ ನಟೋರಿಯಸ್ ಉಗ್ರ ನಾಯಕನನ್ನ, ಅಮೆರಿಕದ ನಿರ್ಬಂಧಿತ ಉಗ್ರರ ಪಟ್ಟಿಯಲ್ಲಿ ಜಾಗ ಪಡೆದವನನ್ನ ಅಲ್ಲಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಯಾರವನು, ಏನಾಯ್ತಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಲಾಹೋರಲ್ಲಿ ಮತ್ತೆ ಅಪರಿಚಿತರ ಗುಂಡಿನ ಶಬ್ದ ಕೇಳಿಬಂದಿದೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಅದು ಹೊಸ್ತೇನಲ್ಲ, ಅಲ್ಲಿಂದ ಆಗಾಗಿಂಥ ಒಂದಷ್ಟು ದಾಳಿಗಳ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ. ಹಾಗೆ ಹೂರ್ ಯಾತ್ರೆಗೆ ಹೋಗೋವರಲ್ಲಿ ಕೆಲವರು ಭಾರತಕ್ಕೆ ಬೇಕಾದವರು ಇರ್ತಾರೆ, ಇನ್ನು ಕೆಲವರು ಅಲ್ಲಲ್ಲೇ ಅವರವರ ನಡುವಿನ ವೈಮನಸ್ಯಗಳು, ಹಂಚಿಕೆಗಳ ಕಾರಣಕ್ಕೆ ಕೂಡ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾರೆ. ಮೊನ್ನೆ ಪಾಕಿಸ್ತಾನದಲ್ಲಿ ಹಾಡು ಹಗಲೇ ನಡು ರಸ್ತೆಯಲ್ಲೊಂದು ಸಣ್ಣ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಕಾರೊಂದರಲ್ಲಿ 3-4 ಜನ ಕೂತ್ಕೊಂಡಿರ್ತಾರೆ. ರಸ್ತೆ ಜಾಮ್ ಆಯ್ತಲ್ಲ, ತಕ್ಷಣ ಆ ಕಾರ್ ಹತ್ರಕ್ಕೆ ಒಂದು 3 ಜನ ಓಡ್ ಬಂದವರು ಹಾಗೆ ಅದರ ವಿಂಡೋದಿಂದ 3 ಗುಂಡು ಹಾರಿಸ್ತಾರೆ. ಬಂದಷ್ಟೇ ವೇಗವಾಗಿ ಅಲ್ಲಿಂದ ಓಡ್ ಹೋಗ್ತಾರೆ. ಅಲ್ಲೇ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಆ ಟ್ರಾಫಿಕ್ಕಲ್ಲಿ ಕೂಡ ಒಂದು ಬೈಕ್ ಬಂದು ನಿಲ್ಲುತ್ತೆ. ಅದನ್ನು ಹತ್ತಿ ಬಂದಷ್ಟೇ ವೇಗದಲ್ಲಿ ಅವರು ಒನ್ ವೇಲೇ ಹೊರಟು ಹೋಗ್ತಾರೆ. ರೋಡಲ್ಲೇ ಕೊಂದು ಹಾಕಿದವರಿಗೆ ಒನ್ ವೇ ಅನ್ನೋದೇನು ಮಹಾ. ಆ ಕಾರಲ್ಲಿ ಸತ್ತವರ ಪೈಕಿ ಕಾಸಿಮ್ ಅನ್ನೋ ಲಷ್ಕರ್ ಎ ತೈಬಾದ ಉಗ್ರ ಇದ್ದ ಅಂತ ಗೊತ್ತಾಯ್ತು. ಯಾರಿವನು ಕಾಸಿಮ್ ಅಂತ ಹುಡುಕ್ತಾ ಇದ್ರೆ ಅಷ್ಟರಲ್ಲಿ ಸಫಾ ಎ ಸಹಬಾ ಪಾಕಿಸ್ತಾನ್ SSP ಅನ್ನೋ ಇನ್ನೂ ಒಂದು ಉಗ್ರ ಸಂಘಟನೆಗೆ ಸೇರಿದ್ದ ತಾರಿಕ್ ಅನಾಸ್ ಮುಆವಿಯಾ ಅನ್ನೋ ಮತ್ತೊಬ್ಬ ಉಗ್ರನನ್ನ ಕೂಡ ನಡು ರಸ್ತೆಯಲ್ಲಿ ಹೊಡೆದುಕೊಂಡ ಸುದ್ದಿ ಕಣ್ಣಿಗೆ ಬಿತ್ತು. ನಮ್ಮಲ್ಲಿ ಕೆಲ ಪಾಕಿಸ್ತಾನಿ ಮೀಡಿಯಾಗಳನ್ನ ನಿಷೇಧ ಮಾಡಿದ್ದಾರೆ. ಹೀಗಾಗಿ ಅಲ್ಲಿನ ಸಾಕಷ್ಟು ವಿಷಯಗಳು ನಮಗಿಲ್ಲಿ ಪೂರ್ತಿಯಾಗಿ ಗೊತ್ತಾಗ್ತಾ ಇಲ್ಲ. ಈ ತಾರಿಕ್ ನನ್ನ ಕೊಂದು ಹಾಕಿದ್ದು ಕರಾಚಿಯಲ್ಲಿ. ಅರೆರೆ, ಇದೇನು ಹಿಂಗೆ ದುರಂಧರರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಕ್ಷನ್ಗೆ ಇಳಿದು ಬಿಟ್ರಲ್ಲ ಅಂತ ಅಂದುಕೋತಿರೋ ಹೊತ್ತಿಗೆ ಅಲ್ಲಿಂದ ಇನ್ನೂ ಸ್ವಲ್ಪ ದೊಡ್ಡ ಸುದ್ದಿ ಬಂತು. ಗೆಳೆಯರೆ, ಲಷ್ಕರ್ ಎ ತೈಬಾದ ಸಹ ಸಂಸ್ಥಾಪಕ ಅಮೀರ್ ಹಮ್ಜಾನನ್ನ ಲಾಹೋರಲ್ಲಿ ಅಪರಿಚಿತ ಬಂದೂಕುಧಾರಿಗಳು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅವನು ಚಾನಲ್ 24 ಅನ್ನೋ TV ಚಾನಲ್ ಒಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ. ಅಲ್ಲಿಂದ ವಾಪಸ್ಸು ಹೊರಟ. ಹಾಗೆ ಹೋಗ್ತಾ ಲಾಹೋರ್ನ ಹಮ್ದರ್ದ್ ಚೌಕ್ ಹತ್ರಕ್ಕೆ ಬಂದಿದ್ದಾನೆ. ಅಲ್ಲಿ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಅವನ ಕಾರ್ ನಿಂತಿದೆ. ಅಷ್ಟರಲ್ಲೇ ಅಪರಿಚಿತ ಬಂದೂಕುಧಾರಿಗಳಲ್ಲಿಗೆ ಬಂದ್ರು. ಯಥಾ ಪ್ರಕಾರ ಸಲಾಮ್ ಅಲೈಕುಮ್ ಅಂತ ಹೇಳಿದ್ದಾರೆ. ಇವನಿಗೆ ವಾಲೈಕುಮ್ ಸಲಾಮ್ ಅಂತ ಹೇಳೋದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ಫಟ್ 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 ಗುಂಡು ಹಾರಿಸಿದ್ದಾರೆ. ಅಲ್ಲಿಂದ ಬಂದಷ್ಟೇ ವೇಗವಾಗಿ ಮಾಯ ಕೂಡ ಆಗಿದ್ದಾರೆ. ರಕ್ತದ ಮಡುವಲ್ಲಿ ಬಿದ್ದವನನ್ನ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಜಾ ಏನು ಗೊತ್ತಾ, ಇವನಿಗೆ ಪಾಕಿಸ್ತಾನ 2 ಟೈರ್ ಭದ್ರತೆಯನ್ನು ಕೊಟ್ಟಿತ್ತು. ಇವನು ಹಿಂದೆ ಒಂದು ವಾಹನದಲ್ಲಿ ಪೊಲೀಸರು ಯಾವಾಗಲೂ ಇರ್ತಾ ಇದ್ರು. ಹಾಗೆ ಇವನೇ ಏರ್ಪಾಟ್ ಮಾಡ್ಕೊಂಡಿದ್ದ ಖಾಸಗಿ ಗನ್ಮ್ಯಾನ್ಗಳು ಇವನ ಜೊತೆಗಿದ್ರು. ಆದರೆ ಅಲ್ಲಾಕೆ ಹುಕುಂ ಬಂದ ಮೇಲೆ ಯಾರಿದ್ದೇನು, ಯಾರು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವೇ? ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು. ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ಏಪ್ರಿಲ್ 24, 25 ಮತ್ತು 26ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಈ ಮೀರ್ ಹಮ್ಜಾ ಮೂಲತಃ ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಪ್ರಾಂತ್ಯದ ಗುಜ್ರನ್ವಾಲಾದವನು. ಮದ್ರಸಾ ಛಾಪು. 80ರ ದಶಕದಲ್ಲಿ ಪಾಕಿಸ್ತಾನ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ರಷ್ಯಾದ ವಿರುದ್ಧ ಕಾದಾಟಕ್ಕವರನ್ನು ನಿಲ್ಲಿಸ್ತಲ್ಲ. ಆ ಸಂದರ್ಭದಲ್ಲಿ ಇವನು ಆಫ್ಘನ್ ಜಿಹಾದಿ ಆಗಿದ್ದ. ಮುಂದೆ ಅಲ್ಲಿಂದ ವಾಪಸ್ಸು ಬಂದವನು ಹಫೀಜ್ ಸಯೀದ್ ಜೊತೆ ಸೇರ್ಕೊಂಡ. ಹಫೀಜ್ ಲಷ್ಕರ್ ಎ ತೈಬಾನ ಸ್ಥಾಪಿಸಿದಾಗ ಅದರ ಸಂಸ್ಥಾಪಕ ಸದಸ್ಯರ ಪೈಕಿ ಈ ಅಮೀರ್ ಹಮ್ಜಾ ಕೂಡ ಒಬ್ಬ.
ನಮ್ಮ ಬೆಂಗಳೂರಿನ IISc ಮೇಲೆ ಉಗ್ರ ದಾಳಿ ಆಗುತ್ತೆ ನೋಡಿ, ಅದರ ಮಾಸ್ಟರ್ ಮೈಂಡ್ಗಳ ಪೈಕಿ ಇವನು ಕೂಡ ಒಬ್ಬ. 2005ರಲ್ಲಿ ಬೆಂಗಳೂರಲ್ಲಿ ನಡೆದ ಆ ದಾಳಿ ಲಷ್ಕರ್ ಎ ತೈಬಾ ಕಾಶ್ಮೀರದ ಹೊರಗೆ ಭಾರತದಲ್ಲಿ ನಡೆಸಿದ ಮೊದಲ ದಾಳಿ ಅಂತ ಹೇಳ್ತಾರೆ. ಅದರ ಹಿಂದೆ ಈ ಅಮೀರ್ ಹಮ್ಜಾ ಇದ್ದ. ಇವನು ಲಷ್ಕರ್ನ ರಿಕ್ರೂಟ್ಮೆಂಟ್ ನೋಡ್ಕೊಳ್ತಾ ಇದ್ದ. ಉಗ್ರ ಭಾಷಣಕಾರ ಬೇರೆ. ಮಸೀದಿಗಳಲ್ಲಿ ಮರ್ಕಾಜ್ಗಳಲ್ಲಿ ಭಾಷಣಗಳನ್ನು ಮಾಡ್ತಾ ಯುವಕರನ್ನು ಆಕರ್ಷಿಸ್ತಾ ಇದ್ದ. ಅವರಿಗೆ ಜಿಹಾದನ್ನು ತಲೆಗೆ ತುಂಬುತ್ತಾ ಇದ್ದ. 72ರ ಆಸೆ ಹುಟ್ಟಿಸ್ತಾ ಇದ್ದ. ಇವನನ್ನು ಲಷ್ಕರಲ್ಲಿ ಹಫೀಜ್ ಸಯೀದ್ನ ನಂತರ 2ನೇ ನಾಯಕ ಅಂತ ಗುರುತಿಸಲಾಗ್ತಾ ಇತ್ತು. ಲಷ್ಕರ್ಗೆ ಹಣಕಾಸು ಸಂಗ್ರಹ ಮಾಡೋದರಲ್ಲಿ ಕೂಡ ಇವನ ಪಾತ್ರ ತುಂಬಾ ದೊಡ್ಡದಿತ್ತು ಅಂತ ಹೇಳ್ತಾರೆ. LETಯ ಹಣಕಾಸು ಮತ್ತು ದೇಣಿಗೆಗಳ ಮೂಲ ಅಂತ ಗುರುತಿಸಿಕೊಳ್ಳುವ ಜಮಾತ್ ಉದ್ ದವಾ ಹಾಗೂ ಫಲಾಹ್ ಇ ಇನ್ಸಾನಿಯತ್ ಫೌಂಡೇಶನ್ ಅಂಥ ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲಿ ಇವನು ಪ್ರಮುಖ ಪಾತ್ರ ವಹಿಸಿದ್ದ. ಹೀಗಾಗಿನೇ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಇವನನ್ನು ನಿಷೇಧಿತ ಉಗ್ರರ ಪಟ್ಟಿಯಲ್ಲಿಟ್ಟು ಇವನ ಮೇಲೆ ನಿರ್ಬಂಧವನ್ನು ಹೇರಿತು. ಇವನಿಗೆ ಅಮೆರಿಕ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಯಿತು. ಜಮಾತ್ ಉದ್ ದವಾ ಹಾಗೂ ಇನ್ನೊಂದು ಸಂಘಟನೆಯ ಮೇಲೆ ನಿಷೇಧ ಬಿದ್ದ ನಂತರ ಲಷ್ಕರ್ಗೆ ಹಣ ಸಂಗ್ರಹಿಸೋದಕ್ಕೆ ಇವನು ಜೈಷ್ ಇ ಮನ್ಕಾಫಾ ಅನ್ನೋ ಇನ್ನೂ ಒಂದು ಚಾರಿಟಿ ಹೆಸರಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡ. ಅದರ ಮೂಲಕ ಹಣ ಸಂಗ್ರಹ ಮಾಡಿ ಲಷ್ಕರ್ ಚಟುವಟಿಕೆಗಳಿಗೆ ಒದಗಿಸ್ತಾ ಇದ್ದ. ಸುಮಾರು 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೂಡ ಇವನು ಬರೆದಿದ್ದಾನೆ. ಹಾಗೆ ಕಾಶ್ಮೀರ ಹಾಗೂ ಭಾರತದ ನಾನಾ ಕಡೆಗಳಲ್ಲಿ ಲಷ್ಕರ್ ಎ ತೈಬಾ ಮಾಡಿದ ಹಲವು ಉಗ್ರ ಕೃತ್ಯಗಳ ಹಿಂದೆ ಇವನ ಕೈವಾಡ ಇತ್ತು. ಇಲ್ಲಿ ಕೂಡ ರಿಕ್ರೂಟ್ಮೆಂಟ್ಗಳಲ್ಲಿ ಇವನ ಕೈವಾಡ ಇತ್ತು. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿ ಇವನು ಕೂಡ ಜಾಗ ಪಡ್ಕೊಂಡಿದ್ದ. ಆದರೆ ಲಾಹೋರಲ್ಲಿ ನೆಲೆಸಿದ್ದ ಇವನನ್ನ ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಜೈಲುಗಳಲ್ಲಿಟ್ಟು ಬಿರಿಯಾನಿ ದಾವತ್ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವನನ್ನ ಪಾಕಿಸ್ತಾನ ಹ್ಯಾಂಡ್ ಓವರ್ ಕೂಡ ಮಾಡ್ತಾ ಇರಲಿಲ್ಲ. ಅಲ್ಲೇ ಇವನಿಗೆ ವಿಶೇಷ ಭದ್ರತೆಯನ್ನು ಕೊಟ್ಟು ಪಾಕಿಸ್ತಾನ ಇವನನ್ನ ಸಾಕ್ತಾ ಇತ್ತು. ಇವನು ಅವರ ಪಾಲಿಗೆ ಅಸೆಟ್ನಂತಿದ್ದ. ಇಷ್ಟೆಲ್ಲ ಮಾಡಿದವನಿಗೆ ಅದಕ್ಕೆ ತಕ್ಕ ಫಲ ಕೂಡ ಸಿಗಬೇಕಲ್ಲ. ಇತ್ತೀಚೆಗೆ ನೆನ್ನೆ ಮೊನ್ನೆ ಬಂದವರು ಏನೂ ಮಾಡದೆ ಹೆಗಲಿಗೊಂದು ಬಂದೂಕ್ ಹಾಕೊಂಡು ಗಡಿ ದಾಟಿ ಭಾರತಕ್ಕೆ ಬಂದವರು ಕೂಡ ಹೂರ್ ಟಿಕೆಟನ್ನು ಪಡ್ಕೋತಾ ಹೋಗ್ತಾ ಇರುವಾಗ ಪಾಪ ಅದು ಎಷ್ಟೋ ಜನಕ್ಕೆ ಹೂರ್ ಕನಸು ಕಟ್ಟಿಕೊಟ್ಟಿದ್ನೋ ಏನೋ ಇವನು. ಹಾಗೆ ಇಡೀ ಜೀವನವನ್ನು ಭಾರತದ ವಿರುದ್ಧ ಉಗ್ರ ಕೃತ್ಯಗಳಿಗಾಗಿ ಇವನು ಸವಿಸಿದ್ದ. ಇಂಥವನಿಗೆ ರಿವಾರ್ಡ್ ಕೊಡದೇ ಇದ್ರೆ ಹೆಂಗೆ? ಅವನ ದೇವರ ಕಣ್ಣು ಅವನ ಮೇಲೂ ಬಿತ್ತು. ಅವನು ತನ್ನ ದೂತರನ್ನು ಕಳುಹಿಸಿಕೊಟ್ಟ. ಅವರೂ ಬಂದು ಇವನನ್ನು ಮಾತಾಡಿಸಿದ್ರು. ಇವನ ಎಲ್ಲ ಸೆಕ್ಯೂರಿಟಿಯ ನಡುವೆ ಕೂಡ ಇವನ ಮೇಲೆ ಕರುಣೆಯ ಗುಂಡುಗಳನ್ನು ಹಾರಿಸಿದ್ರು. ಆದರೆ ಯಾಕೋ ಇವನಿಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ವೋ, ಅಥವಾ ನಾನು ಆಗಲೇ ಹೇಳಿದ ಹಾಗೆ ಅಲ್ಲಿಗೆ ಇವನಿಗಿಂತ ಮೊದಲು ಇನ್ನೂ ಇಬ್ಬರು ಹೋಗಿದ್ರಲ್ಲ, ಹೀಗಾಗಿ 72ರ ಶಾರ್ಟೇಜ್ ಆಯಿತೋ ಏನೋ. ಅಂತೂ ಇವನಿಗೆ ಒಳಗೆ ಪ್ರವೇಶ ಸಿಕ್ಕಂತೆ ಕಾಣ್ತಾ ಇಲ್ಲ. ಆಸ್ಪತ್ರೆಗೆ ಇವನನ್ನು ದಾಖಲು ಮಾಡಿದ್ದಾರೆ. ಇವನು ತೀವ್ರವಾಗಿ ಗಾಯಗೊಂಡಿದ್ದಾನೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಗೆಳೆಯರೆ, ಈ ಹಿಂದೆ ಕೂಡ ಇವನಿಗೊಮ್ಮೆ ಹೂರ್ ಟಿಕೆಟ್ ಬುಕ್ ಆಗಿತ್ತು. ಆಗ್ಲೂ ದೇವದೂತರು ಇವನು ಮನೆಗೆ ಬಂದು ಡೋರ್ ಡೆಲಿವರಿ ಮಾಡಿದ್ರು. ಆದ್ರೆ ಆಗ ಕೂಡ ಅಲ್ಲಿ ಸ್ಟಾಕ್ ಇರಲಿಲ್ಲ ಅನ್ಸುತ್ತೆ. ಹಿಂಗಾಗಿ ಇವನಿಗೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇದ್ದು ಬಿಡು, ಸ್ಟಾಕ್ ಬಂದ ಮೇಲೆ ಹೇಳಿ ಕಳಿಸ್ತೀವಿ, ಕರೆಸ್ಕತೀವಿ ಅಂತ ಏನಾದರೂ ಹೇಳಿದ್ರು ಏನೋ. ಇವನು ಉಳ್ಕೊಂಡ್ಬಿಟ್ಟ. ಆ ಘಟನೆ ಆದ ನಂತರವೇ ಇವನ ಸೆಕ್ಯೂರಿಟಿಯನ್ನ ಪಾಕಿಸ್ತಾನ ಹೆಚ್ಚು ಮಾಡ್ತು. ಪಾಕಿಸ್ತಾನದ ISIಗೆ ಇವನ ಮೇಲೆ ವಿಪರೀತ ಪ್ರೀತಿ ಕೂಡ ಇತ್ತು. ಇವನನ್ನ ಕಳ್ಕೊಳ್ಳೋದಕ್ಕೆ ಅವರು ಕೂಡ ಸಿದ್ಧ ಇರಲಿಲ್ಲ. ಹಿಂಗಾಗಿ ಸೆಕ್ಯೂರಿಟಿ ಜಾಸ್ತಿ ಮಾಡಲಾಯಿತು. ಅದಾಗ 1 ವರ್ಷ ಕಳೀತು. ಈಗ ಮತ್ತೆ ಇವನಿಗೆ ಟಿಕೆಟ್ ಇಶ್ಯೂ ಆಗಿದೆ. ಆದರೆ ಅಷ್ಟರಲ್ಲೇ ಅವನಿಗಿಂತ ಜಾಸ್ತಿ ಅದೃಷ್ಟವಂತರು ಇನ್ನೂ ಇಬ್ಬರಲ್ಲಿಗೆ ಹೋಗಿದ್ದಾರೆ. ಸೊ ಇವನು ಮತ್ತೆ ಆಸ್ಪತ್ರೆಗೆ ಬಹುಶಃ ಸ್ಟಾಕ್ ನೋಡ್ಕೊಂಡು ಇವನನ್ನು ಕರಿಬೇಕಾ ಬೇಡವಾ ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ ಅನ್ಸುತ್ತೆ. ಇನ್ನು ಇವನ ಕತೆ ಹಿಂಗಾಯ್ತಾ? ಕ್ವೆಟಾದಲ್ಲಿ 4 ಶಿಯಾ ಸಮುದಾಯಕ್ಕೆ ಸೇರಿದವರನ್ನ ಸುನ್ನಿಗಳು ಕೊಂದು ಹಾಕಿದ್ದಾರೆ. ಒಂದ್ ಕಡೆ ಇರಾನ್ಗೆ ಪಾಕಿಸ್ತಾನದ ಮುಲ್ಲಾ ಜನರಲ್ ಮಾತುಕತೆಗೆ ಹೋಗಿದ್ದಾನೆ. ಇರಾನ್ ಅಮೆರಿಕ ಜೊತೆ ಸಂಧಾನ ಮಾಡಿಕೊಳ್ಳದೆ ಇದ್ರೆ ಪಾಕಿಸ್ತಾನ ಸೌದಿ ಪಕ್ಕದಲ್ಲಿ ನಿಂತು ಇರಾನ್ ವಿರುದ್ಧ ಯುದ್ಧ ಮಾಡಬೇಕಾಗಿ ಬರುತ್ತೆ. ಆ ತಲೆನೋವಿಗಿಂತ ಪಾಕಿಸ್ತಾನದ ಮೆಸೇಜ್ ತಗೊಂಡು ಹೋಗಿ ಅವರಿಗೊಂದು ಸ್ವಲ್ಪ ಮಸಾಜ್ ಮಾಡಿ ಭಯ ನಿಮ್ಮ ಕಾಲಿಗೆ ಬೀಳ್ತೀವಿ, ರಾಜಿ ಮಾಡ್ಕೊಂಬಿಡಿ ಅಂತ ಹೇಳೋದು ತುಂಬ ಸುಲಭ. ಹೀಗಾಗಿ ಈ ಬಾರಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇರಾನ್ ಪ್ರವಾಸದಲ್ಲಿದ್ದಾನೆ. ಅಮೆರಿಕ ಪಾಕಿಸ್ತಾನದಲ್ಲೇ 2ನೇ ರೌಂಡ್ ಮಾತುಕತೆ ಅಂತ ಹೇಳಿದೆಯಂತೆ. ಆದರೆ ಯಾವಾಗ ಮಾತಾಡ್ತಾರೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಗಲ್ಫ್ ಆಫ್ ಒಮನ್ನಲ್ಲಿ ಅವರು ಬ್ಲಾಕೇಡ್ ಮಾಡಿಕೊಂಡು ಯಾವ ಹಡಗು ಅಲ್ಲಿ ಸಂಚರಿಸದ ಹಾಗೆ ನೋಡ್ಕೋತಾ ಇದ್ದಾರೆ. ಇರಾನಿನ 3 ಹಡಗುಗಳನ್ನು ವಾಪಸ್ ಕೂಡ ಕಳುಹಿಸಲಾಗಿದೆ. ಇದರ ನಡುವೆನೂ ಅಮೆರಿಕದ ಬ್ಲಾಕೇಡ್ ಇದ್ರು.
ಭಾರತದ ಹಡಗೊಂದು ಸುರಕ್ಷಿತವಾಗಿ ಗಲ್ಫ್ ಆಫ್ ಓಮನ್ನನ್ನು ದಾಟಿ ಭಾರತದ ನೀರಿಗೆ ಪ್ರವೇಶವನ್ನು ಪಡ್ಕೊಂಡಿದೆ. ಅಷ್ಟು ಬಿಟ್ಟರೆ ಅಲ್ಲಿ ಅಮೆರಿಕಾದ ದಿಗ್ಬಂಧನವನ್ನು ದಾಟಿಕೊಂಡು ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುದ್ಧ ಮುಗಿಯೋ ಹಂತಕ್ಕೆ ಬಂದಿದೆ. ಇರಾನ್ ಮಾತುಕತೆಗೆ ಸಿದ್ಧ ಇದೆ. ಅವರು ನಾವು ಹೇಳಿದ ಕಂಡೀಷನ್ಗಳನ್ನು ಒಪ್ಪಿ ಯುದ್ಧ ಮುಗಿಸ್ತಾರೆ ಅಂತ ಹೇಳ್ತಲೇ ಟ್ರಂಪ್ ಅರಬ್ಬಿ ಸಮುದ್ರಕ್ಕೆ ಇನ್ನೂ 10,000 ಹೆಚ್ಚುವರಿ ಯೋಧರನ್ನು ಕಳುಹಿಸಿಕೊಟ್ಟಿದ್ದಾರೆ. ಇದೆಲ್ಲವನ್ನ ಹೇಳಿ ಶಿಯಾಗಳ ಜೊತೆ ಮುನೀರ್ ಅಮೆರಿಕಾಗೆ ರಾಜಿ ಮಾಡಿಸಬೇಕು. ಅಷ್ಟರಲ್ಲಿ ಪಾಕಿಸ್ತಾನದಲ್ಲಿ ಶಿಯಾಗಳ ಹತ್ಯೆಗಳು ಮತ್ತೆ ಶುರುವಾಗ್ತಾ ಇವೆ. ಅದಕ್ಕೆ ಪ್ರತೀಕಾರವಾಗಿ ಅವರು ಕೂಡ ಸುನ್ನಿಗಳನ್ನು ಹೊಡಿತಾರೆ. ಇದರ ನಡುವೆ ಅಲ್ಲಿ ಅಪರಿಚಿತರ ಅಬ್ಬರ ಬೇರೆ. ಅಂತೂ ಅಲ್ಲಿಂದ ಇನ್ನೂ ಸ್ವಲ್ಪ ದಿನಗಳ ಕಾಲ ಖೂಬ್ ಮಜಾ ಆತಾ ಹೈ. ಹಾಗೆ ಅಲ್ಲಿ ಸ್ಟಾಕು ಬೇಗ ಬರಲಿ. ಆಸ್ಪತ್ರೆಯಲ್ಲಿರೋ ಹಮ್ಜಾಗೆ ಹೂರ್ಲೋಕದ ಟೂರ್ ತುಂಬ ಚೆನ್ನಾಗಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.